ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನನಗೆ ಆಗಿರುವಂತಹ ಒಂದು ಅನುಭವನ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಿರುವಂತಹ ರಾಘವೇಂದ್ರ ಸ್ವಾಮಿಯವರ ಮೂರ್ತಿ ಇವತ್ತು ಮಧ್ಯಾಹ್ನ ನಮ್ಮ ಮನೆಗೆ ಬಂತು. ಹೇಗೆ ಬಂತು ಅನ್ನೋದನ್ನ ನಾನು ನನಗೆ ಆಗಿರುವ ಅನುಭವದ ಮೂಲಕ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನಗೂ ಕೂಡ ತುಂಬ ಸಲ ಅನ್ನಿಸ್ತಿತ್ತು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡ್ಕೊಂಡು ಬರಬೇಕು ಅಂತ. ನಾನು ಅಂದ್ಕೊಂಡ್ರೆ ಸಾಧ್ಯ ಆಗಲ್ಲ. ರಾಘವೇಂದ್ರ ಸ್ವಾಮಿಯವರು ನಮಗೆ ಸೂಚನೆನ ಕೊಡಬೇಕು, ನೀನು ಮಂತ್ರಾಲಯಕ್ಕೆ ಬಂದು ನನ್ನ ದರ್ಶನನ ಮಾಡು ಅಂತ. ಅಲ್ಲಿವರೆಗೂ ಸಾಧ್ಯ ಆಗಲ್ಲ ಅಂತ ಅಂದ್ಕೊಂಡು ಎಷ್ಟೋ ಸಲ ಎಲ್ಲರೂ ಹೋದಾಗ ನಾವು ಮನೇಲಿ ಮಾತಾಡ್ಕೊಳ್ತಿದ್ದೋ, ನಮ್ಮನ್ನ ಯಾವಾಗ ಕರೆಸ್ಕೊಳ್ತಾರೆ ರಾಘವೇಂದ್ರ ಸ್ವಾಮಿಯವರು ಅಂತ ಹೇಳಿ ಸುಮ್ಮನಾಗ್ತಿದ್ದೆ. ನನಗೆ ಮನೆಯ ಮಂತ್ರಾಲಯ ಅಂತ ತಿಳಿದು ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡ್ತಾ ಇದ್ದೀನಿ. ಎಷ್ಟೋ ಸಲ ನಾನು ಅದೇ ಭಾವನೆಯಿಂದ, ಅಂದರೆ ನನಗೆ ಈ ದೇವ್ರ ಮನೆಯೇ ನಮ್ಮ ಮನೆಯೇ ಮಂತ್ರಾಲಯ ಅಂತ ತಿಳ್ಕೊಳ್ತೀನಿ. ಹಾಗೆ ರಾಘವೇಂದ್ರ ಸ್ವಾಮಿಯವರು ಕೂಡ ನನಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾ ಹೇಗೋ ನನಗಿದ್ದಿದ್ದೆಲ್ಲ ಕಷ್ಟಗಳನ್ನ ದೂರ ಮಾಡಿ ನೆಮ್ಮದಿ ಅನ್ನೋದನ್ನು ಕೊಟ್ಟು ಅವ್ರ ಸೇವೆನ ಮಾಡಿಸ್ತಿದ್ದಾರೆ. ಒಂದು ರೀತಿ ಖುಷಿ. ಆದರೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅನ್ನೋದೊಂದು ಕಡೆ ಬೇಜಾರು. ಹೀಗೆ ಇರುವಾಗ ಹೊಸ ವರ್ಷದ ದಿನ ನನಗೆ ತಿರುಪತಿ ತಿಮ್ಮಪ್ಪನ ಫೋಟೋ ತಂದುಕೊಟ್ರಲ್ಲ, ಆ ಅಣ್ಣ ಮಂತ್ರಾಲಯಕ್ಕೆ ಹೋಗಿದ್ರು. ಅಲ್ಲಿ ಫೋಟೋಗಳನ್ನ ಹಾಕಿದಾಗ ಅವ್ರ ಸ್ಟೋರಿಲಿ ನೋಡಿ ಕೈ ಮುಗ್ದಿದ್ದೆ. ಆಗ ಅವತ್ತು ಆ ಅಣ್ಣ ಹೇಳಿದ್ರು, ಇಲ್ಲ ಅಕ್ಕ ಅವರೇ, ಈ ಸಲ ಅಂತೂ ನೀವು ಈ ವರ್ಷ ಈ ಮಂತ್ರಾಲಯದಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನೀವು ಮಂತ್ರಾಲಯಕ್ಕೆ ಬಂದೇ ಬರ್ತೀರಾ, ರಾಘವೇಂದ್ರ ಸ್ವಾಮಿಯವ್ರ ದರ್ಶನನ ಮಾಡೇ ಮಾಡ್ತೀರಾ. ನಾನು ಏನಂತ ಹೇಳ್ತಿದ್ದೀನಿ ಅದು ಸತ್ಯ ಆಗೇ ಆಗುತ್ತೆ, ಮಂತ್ರಾಲಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಣ್ಣ ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನಾದೆ. ಅದಾದಮೇಲೆ ನಾನು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಹೇಳಿದೆ, ಸ್ವಾಮಿ ಯಾರೇನೇ ಹೇಳಿದ್ರು ನೀವು ನನ್ನನ್ನು ಬಾ ಅಂತ ಕರಿಬೇಕು, ಅಲ್ಲಿವರೆಗೂ ನಾನು ಬರೋಂಗಿಲ್ಲ, ನಿಮ್ಮನ್ನು ನೋಡೋಂಗಿಲ್ಲ, ನನಗೆ ಮನೆಯ ಮಂತ್ರಾಲಯ ಅಂತ ಅಂದ್ಕೊಂಡು ಸುಮ್ಮನಾದೆ. ಅವಣ್ಣನಿಗೂ ಕೂಡ ಥ್ಯಾಂಕ್ಸ್ ಹೇಳಿದೆ. ಅದಾದಮೇಲೆ ನನಗೆ ಸ್ವಲ್ಪ ದಿನಗಳು ಆದಮೇಲೆ ನನಗೊಂದು ಕನಸಿನ ಮುಖಾಂತರ ರಾಘವೇಂದ್ರ ಸ್ವಾಮಿಯವರು ಮೊದಲನೇ ಸಲ, ತುಂಬ ಸಲ ನನ್ನ ಕನಸಲ್ಲಿ ರಾಘವೇಂದ್ರ ಸ್ವಾಮಿಯವರು ಬಂದಿದ್ದಾರೆ, ಅದಂತೂ ಸತ್ಯ. ಆದರೆ ಮೊದಲನೇ ಸಲ ನನಗೆ ಮಂತ್ರಾಲಯ ಅನ್ನೋ ಪದ ಕನಸಲ್ಲಿ ಬಂದಿದ್ದು. ಅಲ್ಲಿ ತನಕ ಫೋಟೋದಲ್ಲಿರುವ ರಾಘವೇಂದ್ರ ಸ್ವಾಮಿಯವರು ತುಂಬ ಸಲ ದರ್ಶನನ ಕೊಟ್ಟಿದ್ದಾರೆ, ಬೃಂದಾವನದಲ್ಲಿರುವ ರಾಘವೇಂದ್ರ ಸ್ವಾಮಿಯವರು ತುಂಬ ಸಲ ದರ್ಶನನ ಕೊಟ್ಟಿದ್ದಾರೆ. ಆದರೆ ಮಂತ್ರಾಲಯ ಅನ್ನೋದು ನನ್ನ ಕನಸಲ್ಲಿ ಬಂದಿದ್ದು ಮೊದಲನೇ ಸಲ. ಹೇಗೆ ಅಂತ ಅಂದರೆ, ನನ್ನ ಆಸೆ ಏನಂದರೆ ನಾನೊಂದು ಟ್ರಾನ್ಸ್ಪೋರ್ಟಲ್ಲಿ ಹೋಗಬೇಕು ಮಂತ್ರಾಲಯಕ್ಕೆ ಅಂತ ತುಂಬ ಸಲ ಹೇಳ್ತೀನಿ ರಾಘವೇಂದ್ರ ಸ್ವಾಮಿಯವ್ರಿಗೆ, ನನ್ನನ್ನು ಕರೆಸ್ಕೊಂಡ್ರೆ ನೀವು ಅದೇ ಟ್ರಾನ್ಸ್ಪೋರ್ಟಲ್ಲಿ ಕರೆಸ್ಕೋಬೇಕು ಸ್ವಾಮಿ ಅಂತ. ಅದು ಸಾಧ್ಯ ಕೂಡ ಆಗುತ್ತೆ, ಯಾವುದು ಕೂಡ ಅಸಾಧ್ಯ ಅಲ್ಲ. ನನ್ನ ಕನಸಲ್ಲಿ ನಾನೇನು ರಾಘವೇಂದ್ರ ಸ್ವಾಮಿಯವ್ರಿಗೆ ಹೇಳ್ತಿದ್ದೆ, ಸ್ವಾಮಿ ನೀವು ನನ್ನನ್ನು ಏನಾದರೂ ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರೆ ಅದೇ ಟ್ರಾನ್ಸ್ಪೋರ್ಟಲ್ಲಿ ಕರೆಸ್ಕೋಬೇಕು ಅಂತ. ಅದೇ ಕನಸು ನನ್ನ ಕನಸಲ್ಲಿ ಬಂತು. ಹೀಗೆ ನಾನು ಹೇಳ್ತಿರ್ತೀನಲ್ಲ ರಾಘವೇಂದ್ರ ಸ್ವಾಮಿಯವ್ರಿಗೆ ನಾನು ಇದೇ ರೀತಿ ಮಂತ್ರಾಲಯಕ್ಕೆ ಬರಬೇಕು ಅಂತ, ಆ ಕನಸನ್ನ ತೋರಿಸ್ಕೊಟ್ರು. ನಾನು ಏನು ಕೇಳ್ಕೊಂಡಿದ್ದೆ ಅದೇ ರೀತಿ ಮಂತ್ರಾಲಯಕ್ಕೆ ಅದೇ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಖುಷಿ ಆಯಿತು. ಮೊದಲನೇ ಸಲ ಅವರಿಂದ ನನಗೆ ಸೂಚನೆ ಸಿಕ್ತು. ಅವತ್ತು ಸಂಕಷ್ಟಹರ ಗಣಪತಿ ಇತ್ತು, ಮೊದಲನೇ ವರ್ಷ, ಈ ವರ್ಷದ ಮೊದಲ ಸಂಕಷ್ಟಹರ ಗಣಪತಿ ಆಗಿತ್ತು. ಅದು ಮಂಗಳವಾರ ಬಂದಿತ್ತು. ಆ ದಿನ ನನಗೆ ಕನಸಲ್ಲಿ ಸೂಚನೆನ ಕೊಟ್ಟರು. ನಾನು ಸರಿ ನನ್ನ ಸೀನಿಯರ್ ಒಬ್ಬರಿಗೆ ಈ ರೀತಿ ನನಗೆ ಕನಸಲ್ಲಿ ರಾಘವೇಂದ್ರ ಸ್ವಾಮಿಯವರು ತೋರಿಸ್ಕೊಟ್ರು ಅಂತ ಹೇಳಿದೆ. ಅವರು ರಿಪ್ಲೈ ಕೊಡ್ತೀನಿ ಅಂತ ಹೇಳಿ ತಡ ಮಾಡಿದ್ರು, ಏನು ಹೇಳಲಿಲ್ಲ. ನಾನು ಕೂಡ ಸುಮ್ಮನಾದೆ. ಸ್ವಾಮಿ ನೀವು ಹೇಳಿರೋದು ಅಂದರೆ ಸೂಚನೆ ಕೊಟ್ಟಿರೋದು ನನಗೆ ಖುಷಿ, ಇದೇ ರೀತಿ ಟ್ರಾನ್ಸ್ಪೋರ್ಟಲ್ಲಿ ಬಾ ಅಂತ. ಆದರೆ ನಾನು ಬರಬೇಕಾಗಿರೋ ತಿಂಗಳೇ ಬೇರೆ ಇದೆ, ಅಲ್ಲಿವರೆಗೂ ಕಾಯ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಮತ್ತೆ ಮೊನ್ನೆ ನನಗೆ ಶುಕ್ರವಾರ ಬೆಳಗಿನ ಜಾವದ ಸಮಯದಲ್ಲಿ ಈಗ ನಮ್ಮ ಮನೆಗೆ ಏನು ಮೂರ್ತಿ ಬಂದಿದೆ, ಇವಾಗ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗು, ಅದೇ ಮೂರ್ತಿ ಮಂತ್ರಾಲಯದಲ್ಲಿ ಕಾಣಿಸ್ತಿದ್ದಾರೆ. ಮಂತ್ರಾಲಯದಲ್ಲೇ ಆ ಮೂರ್ತಿ ಕಾಣಿಸ್ತಿದೆ ದೊಡ್ಡದಾಗಿ ಅಂತ ಕನಸು ಬಂತು. ನಾನು ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಹತ್ರ ಕೂಡ ಅವ್ರು ನಮ್ಮ ಮನೆಗೆ ಬಂದಿದ್ದರು, ಶೇರ್ ಮಾಡಿಕೊಂಡೆ. ನೋಡಿ ರೂಪ, ಈ ರೀತಿ ನನಗೆ ಮಂತ್ರಾಲಯದ ರಾಯರು ಕನಸಲ್ಲಿ ಬಂದಿದ್ದರು, ಇದೇ ಫಸ್ಟ್ ಟೈಮು ಮಂತ್ರಾಲಯದ ರಾಯರನ್ನ ಗೋಲ್ಡನ್ ಕಲರಲ್ಲಿ ನಾನು ನೋಡಿದ್ದು, ಈ ಥರ ಕನಸಲ್ಲಿ ಬಂದು ದರ್ಶನನ ಕೊಟ್ಟರು ಅಂತ ತುಂಬ ಖುಷಿ ಪಟ್ಟೆ. ಆಮೇಲೆ ನನಗೆ ಅನ್ಸೋದಕ್ಕೆ ಶುರುವಾಯಿತು, ಯಾಕೆ ನನಗೆ ಅವತ್ತೊಂದು ದಿನ ಮಂತ್ರಾಲಯ ಅನ್ನೋದನ್ನು ತೋರಿಸಿದ್ರು, ಮತ್ತು ಮಂತ್ರಾಲಯದಲ್ಲಿ ಗೋಲ್ಡನ್ ಕಲರ್ ರಾಯರು ತುಂಬ ಚೆನ್ನಾಗಿ ಒಂದು 3-4 ನಿಮಿಷ ನನಗೆ ದರ್ಶನನ ಕೊಟ್ಟರು ಕನಸಲ್ಲಿ. ಇದರ ಅರ್ಥ ಏನು? ಇವಾಗ ನಾನು ಇಮಿಡಿಯೇಟ್ ಆಗಿ ರಾಘವೇಂದ್ರ ಸ್ವಾಮಿಯವ್ರ ದರ್ಶನನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಏನಾದರೂ ಹೋಗಬೇಕಾ? ಸ್ವಾಮಿ ನಾನು ಬರೋವಂತಹ ಟ್ರಾನ್ಸ್ಪೋರ್ಟ್ಗೆ ಅದರಲ್ಲೇ ಬಂದು ನಿಮ್ಮ ದರ್ಶನ ಮಾಡೋದಕ್ಕೆ ತುಂಬ ತಿಂಗಳುಗಳಿದೆ, ಯಾಕೆ ಈ ಥರ ಕನ್ಫ್ಯೂಷನ್ ಅಂತ ಹೇಳ್ಕೊಂಡು ಮತ್ತೆ ನನ್ನ ಸೀನಿಯರ್ ಒಬ್ಬರಿಗೆ ನಾನು ಮೆಸೇಜ್ ಹಾಕ್ತೆ. ಇವತ್ತು ಕೂಡ ನನಗೆ ರಾಘವೇಂದ್ರ ಸ್ವಾಮಿಯವರು ಅದರಲ್ಲೂ ಮಂತ್ರಾಲಯದ ರಾಯರು ಗೋಲ್ಡನ್ ಕಲರಲ್ಲಿ ಬಂದು ಮೂರ್ತಿಲಿ ನನಗೆ ದರ್ಶನನ ಕೊಟ್ಟರು, ಇದರ ಅರ್ಥ ಏನು ಹೇಳಿ ಅಂತ.
ಅವ್ರಿನ್ನೂ ರಿಪ್ಲೈ ಮಾಡಿರಲಿಲ್ಲ. ಸರಿ ಆಗಲಿ ಅಂದ್ಬಿಟ್ಟು ನಾನು ರಾಯರ ಹತ್ರನೇ ಕೇಳಿದೆ, ಏನಕ್ಕೆ ಸ್ವಾಮಿ ಮತ್ತೆ ಮತ್ತೆ ನನಗೆ ಈ ರೀತಿ ಕನಸಲ್ಲಿ ತೋರಿಸ್ಕೊಡ್ತಿದ್ದೀರಾ? ಖಂಡಿತ ನಾನು ಮಂತ್ರಾಲಯಕ್ಕೆ ಬರ್ತೀನಿ, ನಾನು ಅಂದ್ಕೊಂಡಿರೋ ತಿಂಗಳಲ್ಲಿ ಎಲ್ಲ ಒಳ್ಳೆಯದಾಗಲಿ, ಬಂದು ನಿಮ್ಮ ದರ್ಶನನ ಮಾಡ್ತೀನಿ, ಮತ್ತು ನೀವು ನನ್ನನ್ನು ಬಾ ಅಂತ ಒಂದು ರೀತಿ ಸೂಚನೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಅಂತ ಹೇಳಿ ಸುಮ್ಮನಿದ್ದೆ. ಶುಕ್ರವಾರ ಕನಸು ಬಂದ ಮೇಲೆ ಇವತ್ತೇನಾಯಿತು ಅಂತ ಅಂದರೆ, ನನ್ನ ಮಗಳಿಗೆ ಹಲ್ಲು ನೋವಿತ್ತು, ಡೆಂಟಲ್ ಹತ್ರ ಹೋಗಬೇಕಿತ್ತು, ಗಾಡಿ ಕೂಡ ಇರಲಿಲ್ಲ. ಸೊ ಎಕ್ಸಾಮ್ ಹತ್ರ ಇದೆ, ತೋರಿಸ್ಬಿಡೋಣ ಅಂತ ಹೇಳಿ ಡೆಂಟಲ್ ಹತ್ರ ಹೋಗಿ ಎಲ್ಲ ತೋರಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ನನಗೆ ಯಾಕೋ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತು. ಬೈ ವಾಕ್ ಅಲ್ವಾ ಹೋಗಿದ್ದು, ಅಲ್ಲೇ ಹತ್ರ ಕೂಡ ಇತ್ತು, ನಮ್ಮ ಪಕ್ಕದ ರೋಡಲ್ಲೇ ಅವ್ರ ಮನೆ, ಹೋಗಿ ಬರೋಣ ಅಂತ ಹೇಳಿ ನನ್ನ ಮಗಳನ್ನ ಕೇಳಿದೆ. ತುಂಬ ಬಿಸಿಲು ಬೇರೆ, ಅದೇನೋ ಗೊತ್ತಿಲ್ಲ, ಹೋಗಬೇಕು ಅಂತ ಮನಸ್ಸು ಅನ್ನಿಸ್ತಿತ್ತು. ಸರಿ ಅವ್ರ ಮನೆಗೆ ಹೋದ್ವಿ. ಹೋಗಿ ಅಲ್ಲೇ ಮಾತಾಡ್ತಾ ಕೂತಿರ್ಬೇಕಾದ್ರೆ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಆಗ ಅವ್ರು ಹಾಗೆ ಒಂದೊಂದೂ ಇದು ಅಲ್ಲಿ ತರಿಸಿದ್ದು, ಇಲ್ಲಿ ತರಿಸಿದ್ದು ಅಂತ ತೋರಿಸ್ತಾ ಸಡನ್ನಾಗಿ ಹೇಳಿದ್ರು, ನೋಡು ನಮ್ಮನೇಲಿ ರಾಯರ ಮೂರ್ತಿಗಳಿದೆ ರಶ್ಮಿ, ಯಾರಿಗಾದ್ರೂ ಕೊಡೋದಿದ್ರೆ ನೀನು ಹೇಳ್ತೀಯಾ ಅಂತ ಅಂದರು. ರೂಪಾ ನಾನು ಯಾರು ಕೊಡಲಿ, ಅದನ್ನು ಇಟ್ಟಿರಿ, ಯಾರಿಗಾದ್ರೂ ನಿಮಗೆ ರಾಯರು ಕೊಡಬೇಕು ಅಂತ ಸೂಚನೆ ಕೊಟ್ಟಾಗ ಕೊಡಿವ್ರಿ ಅಂತ ಹೇಳಿದೆ. ಅವ್ರ ಮನೇಲಿ ಏನಂತ ಅಂದರೆ ಒಂದಷ್ಟು ಮೂರ್ತಿಗಳಿದೆ, ಬೇರೆ ಬೇರೆ ದೇವ್ರದ್ದೆಲ್ಲ. ದೇವ್ರ ಮನೇಲಿ ಜಾಸ್ತಿ ಫೋಟೋಗಳನ್ನ ಇಟ್ಟರೆ ಅವ್ರಿಗೊಂಥರ ಭಯನಂತೆ. ಅದಕ್ಕೆ ಒಂದು ಬೀರುಲಿ ಎಲ್ಲ ಮೂರ್ತಿಗಳನ್ನ, ಎಲ್ಲ ರೀತಿ ದೇವ್ರ ಮೂರ್ತಿಗಳು ಸುಮಾರು ಇಟ್ಟಿದ್ದಾರೆ, ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅವರು ನೀನು ನೋಡ್ತೀಯಾ ಅದನ್ನು ಅಂದರು. ಇಲ್ಲ ರೂಪ ಬೇಡ ಅಂತ ಹೇಳಿದೆ. ಪರವಾಗಿಲ್ಲ ನೋಡು ರಾಯರ್ದು, ತಗೋ ಅಂತ ಅಂದರು. ಇಲ್ಲ ನಾನು ನೋಡಲ್ಲ, ಬೇಡ ಅಂತ ಅಂದೆ. ನನಗೇನು ಗೊತ್ತಾ, ಒಂದು ಮನಸ್ಸು ಯಾಕೋ ನೋಡಬೇಕು ಅಂತ ಅನ್ನಿಸ್ತಿಲ್ಲ, ಏನಕ್ಕೆ ತೊಗೊಂಡೋಗ್ಬೇಕು ಇವ್ರ ಮನೆಯಿಂದ ರಾಯರ ಮೂರ್ತಿನ, ಬೇಡ. ಮತ್ತು ನನ್ನ ಮಗಳಿಗೊಂದು ಮೂರ್ತಿನ ತೊಗೊಳ್ಬೇಕು ಅನ್ನೋ ಆಸೆ ಇತ್ತು. ಅಷ್ಟರೊಳಗಡೆ ಅಂದರೆ ಅವಳು ಕಾಲೇಜ್ಗೆ ಹೋಗೋಷ್ಟರೊಳಗಡೆ ನಾವು ಮಂತ್ರಾಲಯಕ್ಕೆ ಹೋಗ್ತೀವಲ್ವಾ, ಸೊ ಅಲ್ಲೇ ತೊಗೊಳೋಣ ಇವಳಿಗೆ ಅಂತ ಹೇಳಿಬಿಟ್ಟು ನಾನು ಅದನ್ನೇ ಹೇಳಿದೆ, ನಾವೇ ಹೋಗ್ತೀವಲ್ಲ ರೂಪಾ ಮಂತ್ರಾಲಯಕ್ಕೆ, ಆವಾಗ ತೊಗೊಳ್ತೀನಿ, ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಕೂತಿದ್ದೆ. ಆದರೂ ಪಾಪ ಅವರು ಬಾ ನೋಡು ಹೇಗಿದೆ ನೋಡು ಅಂತ ಹೇಳ್ಬಿಟ್ಟು ಒಳಗಡೆ ಕರೆದು ಬೀರು ಓಪನ್ ಮಾಡಿ ತೋರಿಸಿದ್ರು. ಅಲ್ಲಿ ಎರಡಿತ್ತು ರಾಯರ ಮೂರ್ತಿಗಳು, ಮತ್ತು ಬೇರೆ ದೇವ್ರಗಳ ಮೂರ್ತಿಗಳು ತುಂಬ ಇತ್ತು. ಸೊ ನನಗೆ ಈ ರಾಯರ ಮೂರ್ತಿನ ಫಸ್ಟ್ ಅವ್ರು ಎತ್ತು ಕೈಯಲ್ಲಿ ಇಟ್ಟ ತಕ್ಷಣ ನನಗೆ ಅದೇನೋ ಗೊತ್ತಿಲ್ಲ, ಮನ್ಸಿಗೆ ಇದನ್ನು ನಾನು ತೊಗೊಳ್ಳೇಬೇಕು ಅನ್ಸೋದಕ್ಕೆ ಶುರು ಆಯಿತು. ಸರಿ ನಾನು ಅವ್ರಿಗೆ ಹೇಳಿದೆ, ಈ ಮೂರ್ತಿ ನನಗೆ ಬೇಕು ಅಂತ ಹೇಳಿ ಎತ್ತಿಟ್ಕೊಂಡು ಒಂದು 5 ನಿಮಿಷ ಕೂತು ಮಾತೆಲ್ಲ ಆಡಿಕೊಂಡು ಮನೆಗೆ ಬಂದೆ. ಮನೆಗೆ ಬರ್ತಾ ನನಗೆ ಆ ಮೂರ್ತಿನ ಕೈಯಲ್ಲಿ ಹಿಡಿದಾಗ ಚಪ್ಪಲಿ ಹಾಕಿದ್ದೀನಲ್ಲ, ಏನು ಮಾಡೋದು, ಚಪ್ಪಲಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಅಂದರೆ ಹೆವಿ ಬಿಸಿಲು, ಅಲ್ಲಿ ಎಡ್ವರ್ಟ್ ಮಾಡಿದ್ನೇನೋ ಅಂತ ಅಂದ್ಕೊಳ್ತೀನಿ. ಬಟ್ ರಾಯರು ಕ್ಷಮಿಸ್ತಾರೆ ಅನ್ನೋದೊಂದು ಕಡೆ ನನಗೆ ಮನಸ್ಸಲ್ಲಿದೆ. ಹಾಗೆ ಸ್ಲಿಪ್ಪರ್ ಹಾಕ್ಕೊಂಡೆ, ಆ ಮೂರ್ತಿನ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ನನಗೆ ಗೊತ್ತಾಯಿತು, ಇದೇ ಮೂರ್ತಿನ ಅಂದರೆ ಗೋಲ್ಡನ್ ಕಲರಲ್ಲಿರೋ ಮೂರ್ತಿನ ರಾಘವೇಂದ್ರ ಸ್ವಾಮಿಯವರು ಶುಕ್ರವಾರ ಬೆಳಗ್ಗಿನ ಜಾವದ ನನ್ನ ಕನಸಲ್ಲಿ ಮಂತ್ರಾಲಯದಲ್ಲಿ ಇರೋ ಹಾಗೆ ತೋರಿಸ್ಕೊಟ್ಟಿದ್ರು. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಒಂದು ಕಡೆ ಮಧ್ಯಾಹ್ನ ಅಳು ಕೂಡ ಬಂತು. ಮನೆಗೆ ಬಂದ ಮೇಲೆ ಫ್ಲ್ಯಾಶ್ ಆಯಿತು ನನಗೆ, ಈ ಮೂರ್ತಿ ನಾನು ಕನಸಲ್ಲಿ ನೋಡಿದ್ನಲ್ವ, ಇದನ್ನು ನೋಡಿದ್ದು ನಾನು ಮಂತ್ರಾಲಯದಲ್ಲಲ್ವಾ ಅಂತ ಅಂದ್ಕೊಂಡು, ಎಲ್ಲಿಂದ ಎಲ್ಲಿಗೆ ಹೇಗೆ ರಾಯರು ಲಿಂಕ್ ಇಟ್ಟಿರ್ತಾರೆ ಅನ್ನೋದು ಯಾರೂ ಕೂಡ ಊಹೆ ಮಾಡೋದಕ್ಕಾಗಲ್ಲ. ಇವತ್ತು ಅವ್ರ ಮನೆಗೆ ಅದು ನಡ್ಕೊಂಡು ಕೂಡ ಹೋಗಿ ಮಾತಾಡ್ತಾ ನನಗೆ ಬೇಡ ಅಂತ ಹೇಳಿದೆ, ನಾನು ನೋಡೋದೇ ಇಲ್ಲ ಅಂತ ಕೂಡ ಅವ್ರಿಗೆ ಹೇಳಿಬಿಟ್ಟೆ, ಬೇಡ ನಾನು ನೋಡಲ್ಲ. ಸುಮ್ಮನೆ ನೋಡಿದ್ಮೇಲೆ ಯಾಕೆ ಇವ್ರ ಮನೆಯಿಂದ ನಾನು ತೊಗೊಂಡೋಗೋದು, ಆಲ್ರೆಡಿ ಅವರು ನನಗೆ ಬೃಂದಾವನನ ತಂದುಕೊಟ್ಟಿದ್ದಾರೆ ಮಂತ್ರಾಲಯದಿಂದ, ಮತ್ತೊಂದು ಪೀಠ ಕೂಡ ಕೊಟ್ಟಿದ್ದಾರೆ ದೇವ್ರ ಮನೆಗೆ ಅಂತ ಹೇಳಿ. ಮತ್ತು ನೋಡಿ ಅದನ್ನು ನಾನು ಇಸ್ಕೊಂಡು ಏನಕ್ಕೆ ಬೇಡ ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ. ಆದರೆ ಅದು ಭಗವಂತನ ಇಚ್ಛೆನೋ ಏನೋ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಅವರು ಬೀರು ಓಪನ್ ಮಾಡಿ ತೋರಿಸೇ ಬಿಟ್ಟರು, ರಾಯರನ್ನ ತೋರಿಸಿ ಅದರಲ್ಲೂ ನನಗೇನು ಕನಸಲ್ಲಿ ಮಂತ್ರಾಲಯದಲ್ಲಿ ಈ ಗೋಲ್ಡನ್ ಕಲರ್ ರಾಯರ ಮೂರ್ತಿನ ನೋಡಿದ್ನೋ ಒಂದು 4 ನಿಮಿಷದವರೆಗೂ ಕನಸಲ್ಲಿ, ಅದೇ ರಾಘವೇಂದ್ರ ಸ್ವಾಮಿಯವರ ಮೂರ್ತಿ ಇವತ್ತು ನನ್ನ ಫ್ರೆಂಡ್ ಮುಖಾಂತರ ನಮ್ಮ ಮನೆಗೆ ಬಂದ ಮೇಲಂತೂ ನನಗೆ ಫ್ಲ್ಯಾಶ್ ಆಯ್ತಲ್ಲ, ಕನಸಲ್ಲಿ ನೋಡಿದ ರಾಘವೇಂದ್ರ ಸ್ವಾಮಿಯವರ ಮೂರ್ತಿ ಮತ್ತು ಮನೆಗೆ ಬಂದಿದ್ದ ರಾಘವೇಂದ್ರ ಸ್ವಾಮಿಯವರ ಮೂರ್ತಿ ಒಂದೇ ಇದ್ದಿದ್ದು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಮತ್ತು ಇನ್ನೊಂದೇನು ಗೊತ್ತಾ, ಎಷ್ಟು ಖುಷಿಯಿಂದ ಕರ್ಕೊಂಡು ಬಂದೆ ಅವ್ರನ್ನ ಅಂದರೆ ಸಖತ್ ಖುಷಿಯಿಂದ ಕರ್ಕೊಂಡು ಬಂದೆ. ಮತ್ತು ಈ ಅನುಭವ ಕೂಡ ಅಚ್ಚಳಿದಾಗೆ ಉಳಿಬೇಕಲ್ವಾ. ಪ್ರತಿಯೊಂದು ನನಗೆ ಅದೇನೇ ಆಗಲಿ, ರಾಯರಿಂದ ಚಿಕ್ಕದಾಗಲಿ ದೊಡ್ಡದ ಅನುಭವನೇ ಆಗಲಿ ಖುಷಿ ಕೊಡುತ್ತೆ. ಆ ಅನುಭವಗಳಾದಾಗ ಆಗುವಂತಹ ಸಂತೋಷ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ, ಅಷ್ಟು ಸಂತೋಷನ ಕೊಡುತ್ತೆ. ಒಟ್ಟಿನಲ್ಲಿ ನನ್ನ ಕನಸಲ್ಲಿ ಮಂತ್ರಾಲಯದಲ್ಲಿ ಯಾವ ರೀತಿ ಗೋಲ್ಡನ್ ಕಲರಲ್ಲಿ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡಿದ್ದು ಮೂರ್ತಿಲಿ, ಅದೇ ರಾಘವೇಂದ್ರ ಸ್ವಾಮಿಯವರು ಇವತ್ತು ನಮ್ಮ ಮನೇಲಿ ಕೂತಿದ್ದಾರೆ ದೇವ್ರ ಮನೇಲಿ. ತುಂಬ ಅಂದರೆ ತುಂಬ ಸಂತೋಷ ಆಯಿತು.
ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.